ಎಲ್ಲರಿಗೂ ನಮಸ್ಕಾರಗಳು. ಆಕ್ಚುಲಿ ಸರ್ನ ನಾನು ಸುಮಾರು ತಗೊಂಡು ಅವ್ರನ್ನ ಅಸೆಸ್ಮೆಂಟ್ ಅನ್ನ ಮಾಡಿದೆ. ಮಾಡಿದಾಗ ಕೆಲವು ವಿಚಾರಗಳು ನನಗೆ ಗೊತ್ತಾಯ್ತು. ನನ್ನ 12 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಸರ್ಗೆ ಆಲ್ಮೋಸ್ಟ್ ಒಂದು 2001 2002 ಹಲವಾರು ಸ್ವಲ್ಪ ಸ್ಟ್ರೆಸ್ಗಳಾಯ್ತು. ಅವ್ರ ಮನೇಲಿ ಕೆಲವು ಘಟನೆಗಳು ನಡೀತು. ಸರ್ಗೆ ಇವಾಗ ಏನು ಆಗ್ತಾ ಇದೆ ಅದೆಲ್ಲ ನಾವು ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ನಾವು. ಅವ್ರು ಸರ್ ಏನು ಹೇಳ್ತಿದ್ದಾರೆ, ಅವರ ಮೈಯಲ್ಲಿ ಯಾರು ಮಹಾಕಾಳಿ ಅನ್ನೋ ದೇವಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅವ್ರಿಗಾಗ ಅನಿಸ್ತಾ ಇದೆ, ಅವ್ರಿಗದು ರಿಯಲ್ಲು. ಅದು ನಾವು ಯಾರು ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಾವು ಸೈಕಾಲಜಿಕಲಿ ಹೇಳ್ಬೇಕಂದ್ರೆ ಇದನ್ನ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ಅಂದರೆ ಮುಂಚೆ ಆದಂಥ ಟ್ರಾಮಾ ಇವೆಂಟ್ಸು, ಏನು ಅಬ್ಯೂಸ್ ಇರ್ಬೋದು, ತೊಂದರೆಗಳಿರ್ಬೋದು, ಸ್ಟ್ರೆಸ್ಗಳಿರ್ಬೋದು, ಅದರಿಂದ ಅವರು ಒಂದು ಬ್ರೈನಲ್ಲಿ ಏನಾಗುತ್ತೆ, ಕೆಲವು ಕೆಮಿಕಲ್ಗಳ ಇಂಬ್ಯಾಲೆನ್ಸ್ ಆಗ್ತದೆ. ಅದರಿಂದ ಸೈಕಲಾಜಿಕಲ್ ಡಿಸಾರ್ಡರ್ಸ್ ಆಗ್ತದೆ. ಇದಕ್ಕೆ ನಾವು ಬ್ರೀಫಾಗಿ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತೀವಿ. ಬಟ್ ಈ ಕೇಸಲ್ಲಿ ಇನ್ ಪರ್ಟಿಕ್ಯುಲರ್ ಆಗಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಾವು ಕರಿತೀವಿ. ಈ ಡಿಸಾರ್ಡರ್ಗೆ ಚಿಕಿತ್ಸೆ ಇದೆ. ನಾವು ಅವರಿಗೆ ಕೌನ್ಸಿಲಿಂಗನ್ನು ನೀಡಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಅವ್ರಿಗೆ ಏನು ಸ್ಟ್ರೆಸ್ ಇದೆ ಅದರಿಂದ ರಿಲೀಫನ್ನು ಮಾಡಿದ್ರೆ ಇದರಿಂದ ಕಂಪ್ಲೀಟ್ ಹೊರಗೆ ಬರ್ತಾರೆ. ಸರ್ಗೆ ಕೂಡ ಅದರ ರಿಲೇಟೆಡ್ ನಾನು ಮಾತಾಡಿದ್ದೀನಿ. ಆ ಸರ್ ಅವ್ರ ಇಚ್ಛೆಯನ್ನು ನನಗೆ ತಿಳಿಸಿದ್ದಾರೆ. ಓಕೆ, ಅದು ಕ್ಯಾಮ್ರಾ ಮುಂದೆ ಹೇಳೋದು ಬೇಡ, ಅವ್ರು ಒಪ್ಪಿದ್ರೆ ನಂತರ ನಾವು ಅದು ಮುಂದುವರ್ಸೋಣ. ನಾವು ಟ್ರೀಟ್ಮೆಂಟ್ ಅಂತ ಬಂದಾಗ ಅವ್ರ ಇಚ್ಛೆ ಬೇಕಾಗ್ತದೆ, ಅವ್ರ ಕನ್ಸೆಂಟ್ ಅಂತ ನಾವು ಹೇಳ್ತೀವಿ. ಅವ್ರ ಕನ್ಸೆಂಟ್ ಇಲ್ದಲೆ ನಾವು ಮುಂದುವರಿಯೋದಿಲ್ಲ. ಅದು ಕೂಡ ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ. ಅವ್ರು ಒಪ್ಪದಲ್ಲೇ ಕೂಡ ಅವರ ಮುಖವನ್ನು ತೋರಿಸೋದಾಗ್ಲಿ, ಅವ್ರ ಪರಿಚಯನ ಕೂಡ ನಾವು ಮಾಡೋದಿಲ್ಲ. ಅವ್ರು ತಿಳಿಸಿಕೊಟ್ಟ ವಿಚಾರದ ಮೇಲೆ ನಾನು ಡಯಾಗ್ನೋಸಿಸ್ ಅನ್ನ ಹೇಳಿದೆ, ಮತ್ತೆ ಟ್ರೀಟ್ಮೆಂಟ್ ಅನ್ನ ಕೂಡ ಹೇಳಿದ್ದೀನಿ. ಇದಕ್ಕೆ ನಾವು ಕೆಲವೊಂದು ಮಾತ್ರೆಗಳಿದಾವೆ, ಕೊಟ್ರೆ 1 ತಿಂಗಳು ಅಥವಾ 2 ತಿಂಗಳು ಮ್ಯಾಕ್ಸಿಮಮ್ ಅಲ್ಲಿ ಇದನ್ನ ಹೊರಗೆ ತರ್ಬೋದು. ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ಅದಕ್ಕೆ ನಾನು ಹೇಳ್ತೀನಿ, ಈಗ ವೈದ್ಯರು ಇಷ್ಟೊತ್ತು ನನ್ನ ಜೊತೆ 1 ಅವರ್ ಮಾತಾಡೋದು. ಸೊ ನನ್ನ ಟ್ರಾವೆಲ್ ಬಗ್ಗೆ ಎಲ್ಲ ಹೇಳಿದೆ. ಸೊ ಹೇಳಿದಾಗ ಈಗ ಅವರು ಒಂದು ಮೆಡಿಕಲ್ ಟರ್ಮಲ್ಲಿ ಹೇಳೋದು, ಏನೋ ಒಂದು ಡಿಸಾರ್ಡರ್ ಇದೆ, ಅಬ್ನಾರ್ಮಲಿಟಿ. ದಯವಿಟ್ಟು ತಿಳ್ಕೊಳ್ಳಿ, ನನಗೆ ಯಾವುದೇ ಥರ ಅಬ್ನಾರ್ಮಲಿಟಿ ಇಲ್ಲ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸಾಕಷ್ಟು ಕೇಸಸ್ ಅವ್ರು ನೋಡಿ ಇರ್ಬೋದು, ಅವ್ರಿಗೆ ಆ ರೀತಿ ಇರ್ಬೋದು. ಬಟ್ ನಾನು ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲಿ ಫಿಟ್ ಇದ್ದೀನಿ. ಏನಕ್ಕಂದರೆ ಇವ್ರ ಹತ್ರ ನಾನು ಬರೋಕ್ಕೆ ಮುಂಚೆ, ಈಗ ನಾನು ದೇವ್ರ ರೀತಿಯಲ್ಲಿ ಮಾತಾಡೋಕ್ಕೆ ಮುಂಚೆ ನಾನು ಸಾಕಷ್ಟು ಫೇಮಸ್ ಇರೋಂಥ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ದೀನಿ. ಯಾಕಂದರೆ ನಾನೊಬ್ಬ ವಿದ್ಯಾವಂತನಾಗಿ ನಾನು ಈ ದಾರಿಯಲ್ಲಿ ನಾನು ಟ್ರಾವೆಲ್ ಆಗೋಕ್ಕೆ ನನಗಿಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಸಾಕಷ್ಟು ಫೇಮಸ್ ಇರೋಂಥ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ, ನನ್ನನ್ನು ಅವರು ಟೆಸ್ಟ್ ಮಾಡಿ, ನನಗೇನೂ ತೊಂದರೆ ಇಲ್ಲ, ನಾನು ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲಿ ಫಿಟ್ ಇದ್ದೀನಿ ಅಂತೇಳಿ ಹೇಳಾದ ಮೇಲೇ ನಾನು ಓಕೆ, ನನ್ನಲ್ಲಿರೋಂಥ ಈ ಶಕ್ತಿ ಏನು, ನನಗೆ ಒಳ್ಳೇದೇ ಬಯಸ್ತಾ ಇದೆ, ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದೆ. ಸೊ ಹಂಗಾಗಿ ನನಗೆ ಒಳ್ಳೇದಾಗಿ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದ್ದಂದಾಗ ನಾನು ಯಾಕೆ ಎಂಜಾಯ್ ಮಾಡಬಾರ್ದು? ನನ್ನಿಂದ ಒಬ್ರಿಗೆ ತೊಂದರೆ ಇಲ್ಲ, ಇರೋ ತೊಂದರೆ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಡಾಕ್ಟ್ರ್ ಹೇಳ್ದಂಗೆ ನಾನು ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಅವರು ಬೇರೆ ಕೇಸಸ್ಸಲ್ಲಿ ಇರೋಂಥ ತೊಂದರೆಗಳನ್ನ ಹೇಳಿರ್ಬೋದು, ಬಟ್ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲಿ ಫಿಟ್ ಇದ್ದೀನಿ. ನಾನು ಆಸ್ ಆ್ಯಂಡ್ ಟುಡೇ ನಾನು ಏನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ, ಚಿಲ್ ಟುಡೇ ನಾನು ಹ್ಯಾಪಿಯಾಗಿ ಬಿಸ್ನೆಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೀತಿಯೂ ಚೆನ್ನಾಗಿದೆ.